ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಹೊಲಿಗೆಯಿಂದ ನಿರ್ಮಿಸಿದ ಅದ್ಭುತ ಹಡಗು INSV ಕೌಂಡಿನ್ಯದ ಸಂಪೂರ್ಣ ಕತೆ. ಸ್ನೇಹಿತರೆ, ಸಮುದ್ರದ ಅಲೆಗಳ ಮೇಲೆ ತೇಲುವ ಒಂದು ಹಡಗು ಮೊಳೆಗಳಿಲ್ಲದೆ ಕೇವಲ ಹಗ್ಗದಿಂದ ಹೊಲಿಯಲ್ಪಟ್ಟಿದೆ ಎಂದರೆ ನೀವು ನಂಬುತ್ತೀರಾ? ಭಾರತೀಯ ನೌಕಾಪಡೆಯ INSV ಕೌಂಡಿನ್ಯ ಈ ಅಸಾಧ್ಯವನ್ನು ಸಾಧ್ಯವಾಗಿಸಿದೆ. ಡಿಸೆಂಬರ್ 29ರಂದು ಗುಜರಾತ್ನ ಪೋರ್ಬಂದರ್ನಿಂದ ಒಮಾನ್ನ ಮಸ್ಕತ್ವರೆಗೆ ಇದು ತನ್ನ ಸಾಹಸಮಯ ಪಯಣವನ್ನು ಆರಂಭಿಸುತ್ತಿದೆ. ಈ ವಿಶಿಷ್ಟ ನೌಕೆಯ ಹಿಂದಿರುವ ಕುತೂಹಲಕಾರಿ ಸಂಗತಿಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹೆಸರಿನ ಹಿಂದಿದೆ ಇತಿಹಾಸ. ಮೊದಲನೆಯದಾಗಿ, ಈ ನೌಕೆಗೆ ಕೌಂಡಿನ್ಯ ಎಂದು ಹೆಸರಿಡಲು ಒಂದು ಪ್ರಬಲ ಕಾರಣವಿದೆ. ಪುರಾಣ ಮತ್ತು ಇತಿಹಾಸದ ಪ್ರಕಾರ ಕೌಂಡಿನ್ಯ ಒಬ್ಬ ಶ್ರೇಷ್ಠ ಭಾರತೀಯ ನಾವಿಕ. ಇವರು ಪ್ರಾಚೀನ ಕಾಲದಲ್ಲಿ ಭಾರತದಿಂದ ಆಗ್ನೇಯ ಏಷ್ಯಾಕ್ಕೆ ಸಮುದ್ರಯಾನ ಮಾಡಿ ಅಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪಸರಿಸಿದರು ಎಂದು ನಂಬಲಾಗಿದೆ. ಅವರ ಸ್ಮರಣಾರ್ಥ ಈ ಹಡಗಿಗೆ ಹೆಸರನ್ನು ಇಡಲಾಗಿದೆ. 5ನೇ ಶತಮಾನದ ವಿನ್ಯಾಸ. ಈ ಹಡಗಿನ ವಿನ್ಯಾಸವು ಇಂದಿನ ಆಧುನಿಕ ಇಂಜಿನಿಯರಿಂಗ್ ಅಲ್ಲವೇ ಅಲ್ಲ, ಬದಲಾಗಿ 1500 ವರ್ಷಗಳಷ್ಟು ಹಳೆಯದು. ಮಹಾರಾಷ್ಟ್ರದ ಅಜಂತಾ ಗುಹೆಗಳಲ್ಲಿರುವ 5ನೇ ಶತಮಾನದ ವರ್ಣಚಿತ್ರಗಳಲ್ಲಿ ಕಂಡುಬರುವ ಹಡಗಿನ ಮಾದರಿಯನ್ನೇ ಈ ನೌಕೆಯ ನಿರ್ಮಾಣಕ್ಕೆ ಆಧಾರವಾಗಿ ಇಟ್ಟುಕೊಳ್ಳಲಾಗಿದೆ. ಇದು ಭಾರತದ ಪ್ರಾಚೀನ ನೌಕಾ ನಿರ್ಮಾಣದ ಕಲೆ ಎಷ್ಟು ಮುಂದುವರೆದಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸ್ಟಿಚ್ಡ್ ಪ್ಲ್ಯಾಂಕ್ ತಂತ್ರಜ್ಞಾನ. ಈ ನೌಕೆಯ ಅತ್ಯಂತ ವಿಶೇಷ ಅಂಶವೆಂದರೆ ಇದರ ನಿರ್ಮಾಣ ಶೈಲಿ. ಮೊಳೆಗಳ ಬಳಕೆ ಇಲ್ಲ. ಸಾಮಾನ್ಯವಾಗಿ ಹಡಗುಗಳನ್ನು ನಿರ್ಮಿಸಲು ಕಬ್ಬಿಣದ ಮೊಳೆ ಅಥವಾ ಬೋಲ್ಟನ್ನು ಬಳಸುತ್ತಾರೆ. ಆದರೆ ಇಲ್ಲಿ ಮರದ ಹಲಗೆಗಳನ್ನು ಜೋಡಿಸಲು ತೆಂಗಿನ ನಾರಿನ ಹಗ್ಗವನ್ನು, ಕೊಕೊನಟ್ ಕಾಯಿಲ್ ರೋಪ್ ಅನ್ನು ಬಳಸಲಾಗಿದೆ. ಹೊಲಿಗೆಯ ಕಲೆ. ಮರದ ಹಲಗೆಗಳಿಗೆ ರಂಧ್ರಗಳನ್ನು ಕೊರೆದು ನಾರಿನಿಂದ ಕೈಯಾರೆ ಹೊಲಿಯಲಾಗಿದೆ. ಇದನ್ನೇ ಸ್ವಿಚ್ಡ್ ಪ್ಲ್ಯಾಂಕ್ ತಂತ್ರಜ್ಞಾನ ಎನ್ನುತ್ತಾರೆ. ನೈಸರ್ಗಿಕ ಸೀಲಿಂಗ್. ನೀರು ಒಳಗೆ ಬಾರದಂತೆ ತಡೆಯಲು ಮೀನಿನ ಎಣ್ಣೆ, ಸಸ್ಯಗಳ ಅಂಟು ಮತ್ತು ಸಾಂಪ್ರದಾಯಿಕ ವಸ್ತುಗಳನ್ನು ಬಳಸಿ ಬಿರುಕುಗಳನ್ನು ಮುಚ್ಚಲಾಗಿದೆ. ನಿರ್ಮಾಣದ ಹಿಂದಿನ ಶಕ್ತಿ. ಈ ಬೃಹತ್ ಯೋಜನೆಯು ಭಾರತೀಯ ನೌಕಾಪಡೆ ಮತ್ತು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ನಡುವಿನ ಒಪ್ಪಂದದ ಫಲವಾಗಿದೆ. ಪ್ರಖ್ಯಾತ ಮಾಸ್ಟರ್ ಶಿಪ್ರೈಟ್ ಬಾಬು ಶಂಕರನ್ ಅವರ ನೇತೃತ್ವದಲ್ಲಿ ಕೇರಳದ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಇದನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ಭಾರತೀಯ ನೌಕಾಪಡೆ ಮತ್ತು ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು ತಾಂತ್ರಿಕ ಸಂಶೋಧನೆಯ ಬೆಂಬಲ ನೀಡಿವೆ. ಸಮುದ್ರಯಾನದ ಉದ್ದೇಶ. ಈ ನೌಕೆಯು ಕೇವಲ ಪ್ರದರ್ಶನಕ್ಕಷ್ಟೇ ಅಲ್ಲ, ಇದು ಸಮುದ್ರದ ಭೀಕರ ಅಲೆಗಳನ್ನು ಎದುರಿಸಬಲ್ಲ ಸಂಪೂರ್ಣ ಸಾಮರ್ಥ್ಯ ಹೊಂದಿದೆ. ಪ್ರಾಚೀನ ಮಾರ್ಗದ ಮರುಶೋಧ. ಪೋರ್ಬಂದರ್ನಿಂದ ಮಸ್ಕತ್ವರೆಗಿನ ಪ್ರಯಾಣವು ಸಾವಿರಾರು ವರ್ಷಗಳ ಹಿಂದೆ ಭಾರತೀಯರು ವ್ಯಾಪಾರಕ್ಕಾಗಿ ಬಳಸುತ್ತಿದ್ದ ಮಾನ್ಸೂನ್ ವ್ಯಾಪಾರ ಮಾರ್ಗವನ್ನು ನೆನಪಿಸುತ್ತದೆ. ಸ್ವದೇಶಿ ಜ್ಞಾನ. ನಮ್ಮ ಪೂರ್ವಜರು ಆಧುನಿಕ ದಿಕ್ಸೂಚಿಗಳಿಲ್ಲದೆ ಕೇವಲ ನಕ್ಷತ್ರಗಳನ್ನು ನೋಡಿ ಹೇಗೆ ಸಾವಿರಾರು ಮೈಲಿ ಪ್ರಯಾಣಿಸುತ್ತಿದ್ದರು ಎಂಬುದನ್ನು ಜಗತ್ತಿಗೆ ತೋರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕಳೆದ ಮೇ 21ರಂದು ಕಾರವಾರದ ನೌಕಾನೆಲೆಯಲ್ಲಿ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಈ ನೌಕೆಯನ್ನು ಲೋಕಾರ್ಪಣೆ ಮಾಡಿದ್ದರು. ಇದು ಕೇವಲ ಮರದ ಹಡಗಲ್ಲ, ಇದು ಭಾರತದ ಮರೆಯಾಗುತ್ತಿರುವ ಜ್ಞಾನದ ಮರುಜನ್ಮ. ಈ ಮಹತ್ವದ ಯಾತ್ರೆ ಯಶಸ್ವಿಯಾಗಲಿ ಎಂದು ನಾವೆಲ್ಲರೂ ಆಶಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಭಾರತದ ಈ ಹೆಮ್ಮೆಯ ಸಾಧನೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.